ಇದೆ. ನಮ್ಮ ಜನಬೆಂಬಲ ತೋರಿಸ್ಬೇಕು, ನಮ್ಮ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸೋದು. ಯಾಕಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಂದ್ರೆ, ಸಂಘಟನೆ ಹೋರಾಟದಿಂದ ಗೆದ್ದಿರುವಂತಹದ್ದು ಮುಳಬಾಗಿಲು ನಮ್ಮ ಕರ್ನಾಟಕದಲ್ಲಿ ಮೂಡಲ ಬಾಗಿಲಿನಿಂದಲೇ ಸಂಘಟನೆ ಹುಟ್ಟಿರುವುದು. ಈ ಸಂಘಟನೆ ಹುಟ್ಟಿರುವುದು, ಸಂಘಟನೆಯಿಂದ ಸಾಧನೆ ಮಾಡಿರುವುದು ಅಂದರೆ ಮುಳಬಾಗಿಲು ತಾಲೂಕಿಂದಲೇ ಎಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಸೂಚನೆ ಹೋಗಿರುವುದು, ತಿಳುವಳಿಕೆ ಹೋಗಿರುವುದು. ಇಲ್ಲಿ ಬೆಳೆದ ಸಂಘಟನೆಗಳಿಂದಲೇ ಅಂದ್ರೆ ಎಲ್ಲ ಕಡೆ ಸಂಘಟನೆಗಳು ಬೆಳೆದಿರುವುದು. ಇವತ್ತು ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಗಿಸಿದ್ರೆ ನಾವು ಸಾಧನೆ ಮಾಡೋದಕ್ಕೆ ಎಷ್ಟು ಮಾತ್ರನೂ ಇಲ್ಲ, ನಮ್ಮ ಕೈಯಲ್ಲಿ ಆಗುತ್ತೆ. ಎಲ್ಲ ಮಿತ್ರ ಸಂಘಟನೆಗಳು ಇವತ್ತು ತಾಲೂಕಿನ ಮೂಲೆ ಮೂಲೆಯಿಂದಲೂ ಬಂದಿದ್ದೀರ. ಗಡಿ ಭಾಗದಲ್ಲಿರುವಂಥ ಹಳ್ಳಿ ಗ್ರಾಮಗಳಿಂದ ಬಂದಿರುವಂಥ ಎಲ್ಲರೂ ಇದ್ದಾರೆ. ಜನಬೆಂಬಲ ತಂದು ನಾವು ಇವಾಗ ಏನು ಅಣ್ಣವರು ಹೇಳಿದ್ರು ಪಾದಯಾತ್ರೆ ಮಾಡಬೇಕು ಅಂತ, ಪ್ರತಿಯೊಂದು ಹಳ್ಳಿಯಿಂದ ಜನ ತರೋದು ನಮ್ಗೇನು ಕಷ್ಟ ಇಲ್ಲ. ನಾವು ಯಾವುದೋ ಒಂದು ಚಿಕ್ಕ ಹೋರಾಟ ಮಾಡಬೇಕಂದ್ರೆ ಒಂದೊಂದು ಸಂಘಟನೆ 500 ಜನ 1000 ಜನ ಸೇರ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಅಂಥದ್ದು ಒಂದು ತಾಲೂಕಿನ ಕೋಲಾರ ಜಿಲ್ಲೆಗೆ ಒಂದು ಉತ್ತಮವಾದ ಒಂದು ಶಾಶ್ವತ ನೀರಾವರಿ ತರ್ತೀವಿ ಅಂದರೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ನಾವು ಜನಬೆಂಬಲ ಸೇರಿಸೋದು ಎಷ್ಟು ಮಾತ್ರನೂ ಇಲ್ಲ. ಇದನ್ನು ನಾವು ಸಾಧನೆ ಮಾಡ್ಬೋದು ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ತಿಳಿಸ್ತಾ, ಅಂಬೇಡ್ಕರ್ ಸ್ವಯಂ ಸೇವಕ ದಳ ರಾಜ್ಯಾಧ್ಯಕ್ಷ ರವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಜೈ ಭೀಮ್, ಜೈ ಕರ್ನಾಟಕ.